ಪ್ರಕಾರ ನಾನು 400 ಪ್ರಕಾರದ ಬಾಳೆ ಗಿಡಗಳನ್ನು ಕಲೆಕ್ಷನ್ ಮಾಡಿದ್ದೆ. ನಾನು ಒಂದು ಯೂನಿವರ್ಸಿಟಿಯಲ್ಲಿ, ರಾಯಪುರ್ ಯೂನಿವರ್ಸಿಟಿಯಲ್ಲಿ 25,000 ಪ್ರಕಾರದ ಭತ್ತಗಳನ್ನು ನೋಡಿ ಬಂದೆ. ನಮ್ಮ ಮಠದಲ್ಲಿ ನಾನು 230 ಪ್ರಕಾರದ ಭತ್ತದ ತಳಿಗಳನ್ನು ಸಂಗ್ರಹಿಸಿದ್ದೆ. ಜೋಳ ನನ್ನ ಹತ್ರ ಒಂದು 25-30 ಇವೆ. ಆದರೆ ಒಂದು ಕಾಲದಲ್ಲಿ 22,000 ಜೋಳದ ತಳಿಗಳು ಈ ದೇಶದಲ್ಲಿತ್ತು. ಇಷ್ಟೊಂದು ವೆರೈಟಿ ಇವೆ, ಕಾಳುಗಳಿವೆ. ಅವು ಆಯಾ ಪ್ರದೇಶದವ್ರಿಗೆ ಆಯಾ ಪ್ರದೇಶದ ಕಾಳುಗಳೇ ಬಹಳ ಮುಖ್ಯ, ಅವುಗಳನ್ನು ಊಟ ಮಾಡಬೇಕು ಅನ್ನುವ ದೃಷ್ಟಿಯಿಂದ ನಾವು ಅಂಥವುಗಳಿಗೆ ಪ್ರೋತ್ಸಾಹನೆಯನ್ನು ಕೊಡುವುದಕ್ಕಾಗಿ ರೈತರನ್ನು ಪ್ರೋತ್ಸಾಹಿಸಿ ಪ್ರೇರೇಪಿಸಿ ಅವುಗಳನ್ನು ಬೆಳೆಯಲಿಕ್ಕೆ ಅವ್ರಿಗೆ ಹಚ್ತಾ ಇದ್ದೀವಿ. ಅವರಂತಾರೆ ನಾವು ಬೆಳಿತೀವಿ, ನಮಗೆ ಆ ಬೆಳೆಗೆ ಒಳ್ಳೆ ಬೆಲೆ ಸಿಗಬೇಕು ಅಂತ ಬೆಳೀತಾರೆ. ನಮ್ಮ ರೈತರು ಒಂದೊಂದು ಸಾರಿ ಬೆಲೆನೇ ಸಿಗೋದಿಲ್ಲ. ಹಾಗೆ ಆ ವಿಷ ಏನು ಮಾರಾಟ ಮಾಡ್ತಾರಲ್ಲ, ಆ ವಿಷದ ಬೆಲೆಯಲ್ಲಿ ನಮ್ಮ ಅಮೃತನೂ ಮಾರಾಟ ಮಾಡ್ಲಿಕ್ಕೆ ಕೇಳ್ತಾರೆ ಜನ. ಹೇಗೆ ಮಾಡೋದು? ಅದಕ್ಕಾಗಿಯೇ ನಾವು ಸಿದ್ಧಗಿರಿ ನ್ಯಾಚುರಲ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀವಿ. ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇದು, FO ಇದು. ಇದರಲ್ಲಿ ಸಾವಿರಾರು ರೈತರನ್ನು ಸೇರಿಸಿಕೊಂಡಿವಿ ಸಾವಯವದಲ್ಲಿ ಬೆಳೆಯುವಂಥ. ಆಮೇಲೆ ಅವ್ರಿಗೆ ಯಾವ ರೀತಿ ಬೆಳೆಗಳನ್ನು ಬೆಳಿಬೇಕು ಅನ್ನುವಂಥ ತರಬೇತಿಗಳನ್ನು ನೀಡಿ, ಆಮೇಲೆ ಅವ್ರ ಮನೆಯಲ್ಲಿಯೇ ಯಾವ ರೀತಿಯಾದಂಥ ಉಪಪದಾರ್ಥಗಳನ್ನು ತಯಾರು ಮಾಡಬೇಕು ಅಂತಕ್ಕಂಥ ತರಬೇತಿಗಳನ್ನು ಸಹಿತ ನೀಡಿ ಅವರು ಆ ಪದಾರ್ಥಗಳನ್ನು ತಯಾರಿಸಬೇಕು. ಇನ್ನು ಆಗದೇ ಇದ್ದಂಥವ್ರು ಕೆಲವೊಂದು ಸಮೂಹಗಳಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು, ಹೀಗೆ ಪರಿಚಯದ ಎಲ್ರಿಗೂ ಒಳ್ಳೆ ಜವಾಬ್ದಾರಿ. ಆಮೇಲೆ ಪರಿಚಯದವರು ವಿಶ್ವಾಸಿಕರು ಇರಬೇಕು ಅನ್ನುವಂಥ ಅರ್ಥದ. ಇರದೇ ಇದ್ರೆ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಅಭಾವ ಯಾವುದಾದ್ರೂ ಇದ್ದರೆ ಅದು ಪ್ರಾಮಾಣಿಕತೆಯ ಅಭಾವ. ಒಂದು ಸಾರಿ ಈಗ ನಮ್ಮ ಮಾರ್ಕೆಟ್ನಲ್ಲಿರುವಂಥ ಮ್ಯಾಕ್ಸಿಮಮ್ ಸಾವಯವದ ಅಂಗಡಿಗಳಲ್ಲಿ 90% ಬೋಗಸ್ ಪ್ರಾಡಕ್ಟ್ ಇದೆ. ಯಾಕೆ ಅಂದರೆ ಏನು ಮಾಡ್ತಾರೆ, ಒಂದೊಂದು ಸಾರಿ ಜನ 1 ಎಕರೆಗನೋ ಅರ್ಧ ಎಕರೆಗೋ ಲೈಸೆನ್ಸ್ ಇದು ತಗೊಂಡಿರ್ತಾರೆ, ಸರ್ಟಿಫಿಕೇಶನ್. ಆಮೇಲೆ ಪದಾರ್ಥ ಮನೆಯಲ್ಲಿ ತೀರಿದ್ರು ಸಹಿತ ಮಾರ್ಕೆಟ್ನಿಂದ ತಂದು ಅದೇ ಸರ್ಟಿಫಿಕೇಟ್ ಹೆಸರಿನಲ್ಲಿ ಮಾರಾಟ ಮಾಡ್ತಾರೆ. ನಾನು ಸುಮಾರು ಕಂಪನಿಗಳವ್ರನ್ನ ಕೇಳಿದೆ, ಹೇಗೆ ಮಾಡ್ತೀರಿ ಇದ್ರ ಬಗ್ಗೆ? ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಅದರ ಸಲುವಾಗಿ ನಮ್ಮ ಕೃಷಿ ಮಿತ್ರರು ಅಂತ ಹೇಳಿ ಇಂಥವ್ರ ಮೇಲೆ ಇವ್ರು ಏನಾದರೂ ಮಾಡಬಾರ್ದು ಅನ್ನೋದಕ್ಕಾಗಿ ಅದನ್ನು ಮೇಲಿಂದ ಮೇಲೆ ಹೋಗಿ ತಪಾಸ್ ಮಾಡಲಿಕ್ಕೆ ಕೆಲವೊಂದು ಹುಡುಗರನ್ನು ನೇಮಿಸಿದೆ. ಒಟ್ಟು ಪ್ರಾಮಾಣಿಕ ಪದಾರ್ಥ ಮಾರ್ಕೆಟಿಗೆ ಬರಬೇಕು. ಇರದೇ ಇದ್ದರೆ ಇಲ್ಲ ಅಂತ ಹೇಳಬೇಕು. ಆದರೆ ವಿಕಲ್ಪವಾಗಿ ಬೇರೆ ಸುಮಾರು ಪದಾರ್ಥದ ವಸ್ತುಗಳನ್ನು, ಕೆಟ್ಟ ವಸ್ತುಗಳನ್ನು ಮಾರಾಟ ಮಾಡಬಾರ್ದು ಅನ್ನುವ ಸಂಕಲ್ಪದೊಂದಿಗೆ ಆರಂಭ ಮಾಡಿದ್ದೀವಿ. ಅದು ತುಂಬ ಇದು ಆಗ್ತಾಯಿದೆ. ಈಗ ನಮ್ಮ ದಿನೇಶ್ ಗೌಡರು ಮತ್ತು ಅವ್ರ ಧರ್ಮಪತ್ನಿ ಎಲ್ಲೋ ಯೂಟ್ಯೂಬ್ನಲ್ಲಿ ಕೇಳಿ ನಮ್ಮ ಗುರುಗಳನ್ನು ಸಂಪರ್ಕ ಮಾಡಿ, ನಾವು ಈ ಮಳಿಗೆಯನ್ನು ಇಲ್ಲಿ ಆರಂಭ ಮಾಡ್ತೀವಿ ಬೆಂಗಳೂರಲ್ಲಿ, ನಮ್ಮ ಜನರಿಗೆ ಒಳ್ಳೆಯ ಪದಾರ್ಥಗಳನ್ನು ತಿನ್ನೋದಕ್ಕೆ ಕೊಡಬೇಕು, ನನಗೆ ಹಣ ಗಳಿಸ್ಬೇಕು ಅಂತಕ್ಕಂಥ ಇಚ್ಛೆ ಇಲ್ಲ. ಆ ಪರಿವಾರ ಇಷ್ಟು ಸಾತ್ವಿಕ ಪರಿವಾರ ಇದೆ, ಹಣ ಗಳಿಸ್ಬೇಕನ್ನೋ ಇಚ್ಛೆ ಇಲ್ಲ. ಆದರೆ ಒಳ್ಳೆಯ ಪದಾರ್ಥಗಳನ್ನು ಜನರಿಗೆ ಕೊಡಬೇಕು, ರೈತನಿಗೆ ಒಳ್ಳೆಯ ಬೆಲೆ ಸಿಗಬೇಕು. ಇವರಿಬ್ಬರನ್ನು ಕನೆಕ್ಟ್ ಮಾಡ್ತಾ ಇರುವಾಗ ಕೆಲವು ಜನರಿಗೆ ಉದ್ಯೋಗ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇಡೀ ಬೆಂಗಳೂರಿಗೆ ಹೇಳಿದ್ರು ಸರಿ, ನಾನು ಮಾಡ್ತೀನಿ ಅನ್ನುವಷ್ಟು ಧೈರ್ಯ ನಮ್ಮ ದಿನೇಶ್ ಗೌಡರು. ಇಡೀ ಬೆಂಗಳೂರಿಗೆ ಪ್ರತಿಯೊಂದು ಪಿನ್ ಕೋಡ್ 30 ಮಾಡ್ಲಿಕ್ಕೆ ರೆಡಿ ಅದಾರ ಅವರು. ಆದ್ರೆ ಇವ್ರು ಗುರುಗಳು ಕೊಡ್ಲಿಕ್ಕೆ ತಯಾರಿದ್ದಂಗೆ ಕಾಣೋದಿಲ್ಲ. ಆದ್ರೆ ಅವರು ಅಷ್ಟು ಧೈರ್ಯ ಮಾಡಿದ್ದಾರೆ. ಒಂದಕ್ಕೆ ನೋಡಿ ಅವ್ರು ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ. ಮಾಡಿ ನಮ್ಮ ಪದಾರ್ಥಗಳು, ಸಾವಯವ ಪದಾರ್ಥಗಳು ಅಂದ್ರೆ ಕನಿಷ್ಠ ಅಲ್ಲ, ಅವು ಬಹು ಮೌಲ್ಯದ ಪದಾರ್ಥಗಳು ಅಂತ ತಿಳ್ಕೊಂಡು ಆ ಮಳಿಗೆಯನ್ನು ಸಹಿತ ಆ ಪದಾರ್ಥಗಳಿಗಿಂತಲೂ ಸುಂದರವಾಗಿ ಮತ್ತು ಮೌಲ್ಯಯುತವಾಗಿ ಕಟ್ಟಿದ್ದಾರೆ. ಆಕರ್ಷಣೆಯನ್ನು ಉಂಟು ಮಾಡುವುದಕ್ಕಾಗಿ ಅವರು ಯಾವುದೇ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ. ಆದ್ದರಿಂದ ಬೆಂಗಳೂರು ನಗರದ ನಾವು ಈ ಪದಾರ್ಥಗಳನ್ನು ಬಳಸಿದ್ದೇ ಆದಲ್ಲಿ ಆ ರೈತರಿಗೆ ಕೆಲಸ ಸಿಗುತ್ತೆ. ರೈತರು ಇನ್ನಷ್ಟು ಸಾವಯವ
ಭೂಮಿಯನ್ನು ಹೆಚ್ಚಿಸ್ತಾ ಹೋಗ್ತಾರೆ. ಅದರಿಂದ ಜನರ ಆರೋಗ್ಯ ಸಿಗಲಿಕ್ಕೆ, ಆರೋಗ್ಯ ದೊರೆಯಲಿಕ್ಕೆ ಒಂದು ಮಾರ್ಗ ಆಗುತ್ತೆ ಅಂತ ಹೇಳ್ತಾ, ಇರದೇ ಇದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ನಾವೇನು ಟೂತ್ ಪೇಸ್ಟ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಮಲಗುವವರೆಗೂ ಸಹಿತ ಎಲ್ಲ ಪದಾರ್ಥಗಳು ಸಹಿತ ವಿಷದಿಂದ ಕೂಡಿವೆ. ಅವುಗಳನ್ನ ರಿಪ್ಲೇಸ್ ಮಾಡೋದಕ್ಕೆ ಇದು ಒಂದು ಮಾಧ್ಯಮ. ನೋಡಿ, ಬೆಳಿಗ್ಗೆ ಎದ್ದು ಕೂಡಲೇ ಟೂತ್ ಪೇಸ್ಟ್ ತಗೊಳ್ತೀವಿ, ಅದರಲ್ಲಿಯೂ ಸಹಿತ ಕೆಲವೊಂದು ಸ್ಲರಿಗಳಿವೆ, ಅವು ಭಯಾನಕ. ಆಮೇಲೆ ನೀರೇ ಕ್ಲೋರಿನೇಟೆಡ್ ವಾಟರ್, ನಮಗೆ ಮುನ್ಸಿಪಾಲ್ಟಿಯಿಂದನೇ ಬರಲಿ ಮತ್ತಿನ್ನೆಲ್ಲಿಂದನೇ ಬರಲಿ, ಕ್ಲೋರಿನೇಟೆಡ್ ವಾಟರ್. ಯಾವ ಕ್ಲೋರಿನ್ ಅನ್ನ ಮನುಷ್ಯನಿಗೆ ಅನೆಸ್ಥೆಸಿ ಸಲುವಾಗಿ ಯೂಸ್ ಮಾಡ್ತಾರೆ, ಅದನ್ನ ನಮ್ಮ ನೀರಿನಲ್ಲಿ ಹಾಕಿ ನಮ್ಗೆ ಕುಡಿತಾ ಇದ್ದೀವಿ ಪ್ರತಿ ದಿವಸ. ಯಾಕೆಂದ್ರೆ ನೀರಿನಲ್ಲಿ ಎಲ್ಲ ಜಂತುಗಳು ಸಾಯಬೇಕು ಅಂತ. ಅವು ಜಂತುಗಳು ಅಷ್ಟೇ ಸಾಯೋದಿಲ್ಲ, ನಮ್ಮನ್ನು ಕೊಲ್ತಾವ ಅಷ್ಟೇ. ಅದಕ್ಕಾಗಿ ನಾವೊಂದು ಕೆಲವೊಂದು ವನಸ್ಪತಿಗಳನ್ನು ಹಾಕಿ ಸಗಣಿಯಲ್ಲಿ ಮತ್ತು ಗೋಮೂತ್ರದಲ್ಲಿ ಅದನ್ನು ಹಾಕಿ ಅದರಿಂದ ಬೆರಣಿಗಳನ್ನು ತಯಾರಿಸಿ ಅದನ್ನು ಸುಟ್ಟು ಆ ಬೂದಿ ಏನಿದೆ, ಕರಿ ಬೂದಿ, ಅದನ್ನ ನೀರಿನಲ್ಲಿ ಹಾಕಿದ್ರೆ, ರಾತ್ರಿ ಮಲಗುವಾಗ ಹಾಕಿದ್ರೆ ಬೆಳಗಿನವರೆಗೆ ನೀರಿಗೆ ಬೇಕಾದಂತ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಬರ್ತಾವು. ಮತ್ತು ಯಾವ ಆರೋ ವಾಟರ್ ಸಹಿತ ತಾವು ಬಳಸೋ ಅವಶ್ಯಕತೆ ಇಲ್ಲ, ಅಂಥದ್ದನ್ನು ಸಹಿತ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ತುಂಬಾ ಇದ್ರ ಜೊತೆಗೆ ಒಂದು ಆಸ್ಪತ್ರೆಯನ್ನ ನಮ್ಮ ಡಾಕ್ಟರ್ ಡಿ ಪಿ ರಮೇಶ್ ಅವರು, ಬಹಳ ಸಾತ್ವಿಕ ವ್ಯಕ್ತಿ, ಅವರು BMS ಆಯುರ್ವೇದದಲ್ಲಿ, ಅದರ ಜೊತೆಗೆ ಪಂಚಕರ್ಮ ಮತ್ತು ಪಂಚಗವ್ಯ ಉಪಚಾರಗಳನ್ನು ಮಾಡ್ತಾ ಇದ್ದಾರೆ. ಇದು ನೋಡಿ, ಇದು ಪುನರ್ನವ, ಇದೊಂದು ಗೋಮೂತ್ರ ಅರ್ಕ ಇಲ್ಲಿ ಸಿಗೋದು. ಈ ಪುನರ್ನವ ಅಂತಕ್ಕಂಥ ಒಂದು ವನಸ್ಪತಿಯನ್ನ ಗೋಮೂತ್ರದಲ್ಲಿ ಹಾಕಿ ಬಟ್ಟೆ ಇಳಿಸಿ ಈ ಅರ್ಕ ತಯಾರು ಮಾಡಿದ್ದಾರೆ. ಇದರಿಂದ ತಾಯಂದಿರಿಗೆ ಈ ಕೆಲವೊಂದು ಮೈ ಮೇಲೆ ಹೋಗುವಂತ ರಕ್ತ ಹೋಗುವಂತ ಸಮಸ್ಯೆ ಏನಿರುತ್ತೆ ಅದನ್ನು ನಿವಾರಿಸಿ ಹೊಸ ರಕ್ತವನ್ನ ತಯಾರಿಸುವಲ್ಲಿ ಇದು ಕೆಲಸ ಮಾಡ್ತಾ ಇರುತ್ತೆ. ಇದು ನೋಡಿ, ಸಪ್ತರಂಗಿ, ಯಾರಿಗೆ ಡಯಾಬಿಟಿಸ್ ಇದೆಯಲ್ಲ ಅವರು ಪ್ರತಿ ದಿವಸ ಈ ಟೋಪನ್ ಏನಿದೆಯಲ್ಲ, ಒಂದು ಟೋಪನ್ ಗೋಮೂತ್ರ ಅರ್ಕ, ಒಂದು ಟೋಪನ್ ನೀರು ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ನಿಮ್ಗೆ ಒಂದು ತಿಂಗಳಿನಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ, ಶುಗರ್ ಕಡಿಮೆ ಆಗಿದೆಯೋ ಇಲ್ಲೋ ಅಂತ. ಇಂಥದ್ದು ಸಹಿತ ಇವೆಲ್ಲ ಫುಡ್ ಅಂಡ್ ಡ್ರಗ್ ಲೈಸೆನ್ಸ್ ಇರುವಂತ ಪದಾರ್ಥಗಳಿವೆಲ್ಲ. ಆಮೇಲೆ ಸರ್ಪಗಂಧ, ಇದು ಬ್ಲಡ್ ಪ್ರೆಷರು ಮತ್ತು ಕ್ಯಾನ್ಸರು ಇವೆರಡರಲ್ಲಿಯೂ ಕೆಲಸ ಮಾಡುತ್ತೆ ಸರ್ಪಗಂಧ. ಆಮೇಲೆ ಇದು ಹೇರ್ ಆಯಿಲ್, ಸಗಣಿಯ ರಸ ಮತ್ತು ಗೋಮೂತ್ರ ಮತ್ತು ಕೆಲವೊಂದು ವನಸ್ಪತಿಗಳನ್ನ ಹಾಕಿ ತಯಾರಿಸಿದಂತ ಎಣ್ಣೆ. ತಾವು ಹಚ್ಕೊಂಡೇ ನೋಡ್ಬೇಕು, ಅದಕ್ಕೆ ಮತ್ತೇನು ಹೇಳೋದ್ರಿಂದ ಏನಾಗೋದಿಲ್ಲ. ಅಭ್ಯಂಗ ತೈಲ, ತಾವು ಏನೇನೋ ಶಾಂಪೂ ಗಿಂಪು ಏನೋ ಬಳಸ್ತೀರಿ, ಅದಕ್ಕಿಂತಲೂ ಈ ಅಭ್ಯಂಗ ತೈಲ ಹಚ್ಕೊಂಡು ತಾವು ಸ್ನಾನ ಮಾಡಿ ನೋಡಬಹುದು. ಇದೊಂದು ಲೋಷನ್ನು, ಶರೀರದಲ್ಲಿ ಬಾವು ಬಂದಿದ್ರೆ ಅಥವಾ ಯಾವುದೇ ನೋವುಗಳಿದ್ರೆ ಹಚ್ಕೊಂಡ್ರೆ ನಿಮಗೆ ಒಂದೆರಡು ದಿನದಲ್ಲಿ ಗುಣಕಾರಿ ಆಗುತ್ತೆ. ಆಮೇಲೆ ಇವೊಂದು 4-6 ಚಿಕ್ಕ ಇದೊಂದು ನೆಗಡಿ ಬಂದ್ರೆ ನೆಗಡಿಗಾಗಿ ಅಮೃತಧಾರ ಅಂತ, ಸುಮ್ಮನೆ ಮೂಗಿನಲ್ಲಿ ಒಂದು ಸ್ವಲ್ಪ ಹಚ್ಕೊಂಡ್ರೆ ನಿಮ್ ನೆಗಡಿ ಕಡಿಮೆ ಆಗುತ್ತೆ. ಒಂದು ಕಣ್ಣಿಗಾಗಿ ದೃಷ್ಟಿ, ಯಾವುದು ಇದು ಕಣ್ಣಿಗಾಗಿ ಕರ್ಣೌಷಧ. ಇದು ಕಿವಿಗಾಗಿ, ಕಿವಿಯ ಯಾವುದೇ ಸಮಸ್ಯೆಗಳಿರಲಿ ಅದರ ಸಲುವಾಗಿ. ಇವೆಲ್ಲ ಪಂಚಗವ್ಯದಿಂದ ತಯಾರಿಸಿದಂಥವು ಮತ್ತು ಫುಡ್ ಅಂಡ್ ಡ್ರಗ್ ಲೈಸೆನ್ಸ್ ಇರುವಂಥವು. ಇದು ನಶ್ಯ, ನಿಮಗೆ ಈ ಸೈನಸ್ ಪ್ರಾಬ್ಲಮ್ ಇರಲಿ ಅಥವಾ ಈ ಅರ್ಧ ಮೈಗ್ರೇನು, ಆಮೇಲೆ ಕಿವಿ ಸೋರೋದು, ಇಂಥ ಸಮಸ್ಯೆಗಳಿಗೆ ತುಂಬಾ ಕೆಲಸ ಮಾಡುತ್ತೆ. ಇದೊಂದು ಈ ಕಣ್ಣಿನ ಸಮಸ್ಯೆಗಳೇನಿರ್ತಾವಲ್ಲ, ಓದುವ ಸಮಸ್ಯೆ, ಮಕ್ಕಳಿಗೆ ಸರಿಯಾಗಿ ಕಾಣೋದಿಲ್ಲ, ಇಂಥ ಸುಮಾರು ಸಮಸ್ಯೆಗಳಿರ್ತಾವ, ಅವಕ್ಕೆ ಇದು ಒಳ್ಳೆ ಉಪಾಯ. ಮೊಬೈಲ್ ಬಳಕೆಯಿಂದ ಆಗುತ್ತೆ. ಇದು ಧೂಪ,
ಸಗಣಿ ಮತ್ತು ಕೆಲವೊಂದು ವನಸ್ಪತಿಗಳನ್ನ ಬಳಸಿ ಈ ಊದಿನ ಕಡ್ಡಿ ಏನು ಹಚ್ತೀವಲ್ಲ ಅದರಲ್ಲಿ ಚಾರ್ಕೋಲ್ ಇರುತ್ತೆ, ತಮ್ಮ ಕಲ್ಲಿದ್ಲು, ಆಮೇಲೆ ಬಿದಿರು, ಯಾವುದನ್ನು ಸುಡಬಾರ್ದು. ಸುಟ್ರೆ ಅದರ ಹೊಗೆ ಏನ್ ಬರುತ್ತೆ ಆ ಹೊಗೆ ಶರೀರಕ್ಕೆ ಅಪಾಯಕಾರಿಯಾಗಿರುತ್ತೆ. ಅದರ ಬದಲಿಗೆ ಸಗಣಿ ಮತ್ತು ಕೆಲವೊಂದು ವನಸ್ಪತಿಗಳನ್ನು ಹಾಕಿ ಈ ಧೂಪಗಳನ್ನು ತಯಾರಿಸಿದ್ದಾರೆ. ಆಮೇಲೆ ಇದರಲ್ಲಿ ಇನ್ನಷ್ಟು ತಮಗೆ ಸುಗಂಧಿಯಾಗಿ ಬೇಕಾಗಿದ್ದರೆ ಈ ಕಪ್ಗಳನ್ನು ಮಾಡಿ ಇದರಲ್ಲಿ ಲೋಬಾನ ಮತ್ತು ಕೆಲವೊಂದು ವನೌಷಧಿಗಳನ್ನು ಹಾಕಿ ಇದನ್ನು ತಯಾರಿಸಿದ್ದಾರೆ. ಇದನ್ನ ಹಚ್ಚಬಹುದು. ಇದು ಭಸ್ಮ, ವಿಭೂತಿ, ಗೋಮಯದಿಂದ ತಯಾರಿಸಿದಂತ, ಅಂದ್ರೆ ಸಗಣಿಯಿಂದ ತಯಾರಿಸಿದಂತ ಭಸ್ಮ ಇದು. ಇವು ಹಣೆಗಂತೂ ಹಚ್ಕೊಳ್ಳಿಕ್ಕೆ ದೇವರ ಪೂಜೆಗೆ ಬರುತ್ತೆ. ಅದಕ್ಕಿಂತಲೂ ಮುಖ್ಯವಾಗಿ ನಿಮ್ಗೆ ಹಲ್ಲಿಗೆ ನೋವಿತ್ತು ಅಂತಂದ್ರೆ, ಎಲ್ಲಾದ್ರೂ ಎಲ್ಲಿ ಹಲ್ಲು ನೋವಿದೆ ಅಲ್ಲಿ ಇದನ್ನು ಸ್ವಲ್ಪ ಒಡೆದು ಅಲ್ಲಿ ತುಂಬಿದ್ರಿ ಅಂದ್ರೆ ಒಂದೇ ದಿನದಲ್ಲಿ ನಿಮ್ಮ ಹಲ್ಲು ನೋವು ನಿಂತು ಹೋಗುತ್ತೆ. ಭವಿಷ್ಯದಲ್ಲಿ ಎಂದೂ ಹಲ್ಲು ನೋವು ಬರೋದಿಲ್ಲ. ಇದು ಭಸ್ಮದ ವಿಶೇಷತೆ. ಇದು ನೋಡಿ, ನಮ್ಮ ಡಾಕ್ಟರ್ ರಮೇಶ ಇಂಥ ಕೆಲವೊಂದು ಪದಾರ್ಥಗಳನ್ನು ತಯಾರಿ, ಇದು ಸಗಣಿಯಿಂದ ತಯಾರಿಸಿದ್ದು. ಅಂದ್ರೆ ನಮ್ಮ ಸುತ್ತಮುತ್ತ ಯಾವಾಗ್ಲೂ ರೇಡಿಯೇಷನ್ ಹೆಚ್ಚಾಗ್ತಾ ಇರುತ್ತೆ. ನಮ್ಮ ಮೊಬೈಲ್ಗಳಾಗಿರ್ಲಿ, ಲ್ಯಾಪ್ಟಾಪ್ ಆಗಿರ್ಲಿ, ಟಿವಿಗಳಾಗಿರ್ಲಿ, ಎರಡೆರಡು ಇರ್ತಾವ ಒಬ್ಬೊಬ್ಬರ ಹತ್ರ. ಹಾಗಾದ್ರೆ ಆ ಮನುಷ್ಯನ ಹತ್ರ ಆ ರೇಡಿಯೇಷನ್ ಅನ್ನ ಅಬ್ಸಾರ್ವ್ ಮಾಡಿ ಈ ಅಪಾಯವನ್ನ ಕಡಿಮೆ ಮಾಡೋದಕ್ಕೆ ಸಗಣಿ ಬಹಳ ದೊಡ್ಡ. ನೀವು ಬೇಕು ಅಂದ್ರೆ ಆಮ್ಯಾಗ ಅವ್ರು ಟ್ರಯಲ್ ಮಾಡಿ ತೋರಿಸ್ತಾರೆ. ಏನ್ ಬಹಳ ದೊಡ್ಡದಿಲ್ಲ, ಒಂದು ರುದ್ರಾಕ್ಷ ಅಥವಾ ಏನೋ ತಗೊಂಡು ನೀವು ಇದನ್ನ ಬಿಟ್ಟುನು ಹಿಡಿದು ನೋಡ್ಬೇಕು ಅದು ಯಾವ ಕಡೆಯಿಂದ ತಿರುಗುತ್ತೆ. ಇದನ್ನ ಕೈಯಲ್ಲಿ ತಗೊಂಡು ಕ್ಲಾಕ್ ವೈಸ್ ತಿರುಗುತ್ತೋ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೋ ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಂಥ ಪದಾರ್ಥಗಳು. ಆಮೇಲೆ ಇದು ಮೊಬೈಲ್ ಅನ್ನ ಇಡುವ ಸಲುವಾಗಿನ ಈ ಸಗಣಿಯಿಂದ ಈ ಬಟ್ಟೆಯನ್ನ ತಯಾರಿಸಿದಾರ. ಸೂಪರ್, ಸಗಣಿಯಿಂದಾನೇ ತಯಾರು. ನೀವು ನೀರಲ್ಲಿ ಹಾಕಿದ್ರು ಇದಕ್ಕೇನೂ ಆಗೋದಿಲ್ಲ. ಇದು ಹೀಗಾಗಿ ರೇಡಿಯೇಷನ್ ಯಾವುದು ಇದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿ ಇಂಥ ಪದಾರ್ಥಗಳನ್ನು ಹಾಕೋದ್ರಿಂದ ನೀವು ಟಿವಿಯಿಂದ ಹೊರಬರುವಂತ ವಿಕಿರಣಗಳು, ಮೊಬೈಲ್ನ ವಿಕಿರಣಗಳನ್ನ ಅಬ್ಸಾರ್ವ್ ಮಾಡ್ಕೊಂಡು ಮನೆಯಲ್ಲಿ ವಾತಾವರಣವನ್ನು ಕಾಯ್ಕೊಳ್ಳುವಲ್ಲಿ ಇವು ಒಳ್ಳೆ ಕೆಲಸ ಮಾಡ್ತವೆ. ಇದು ಜಾಯಿಂಟ್ ಪೇನ್ ಸಲುವಾಗಿ, ಮೊಳಕಾಲು ನೋವು ಇತ್ತೀಚೆಗೆ 50 ದಾಟಿದ್ರು ಅಂದ್ರೆ ಹೆಚ್ಚು ಕಡಿಮೆ ಎಲ್ಲರಿಗೂ ಆ ಸಮಸ್ಯೆ ಆರಂಭ ಆಗುತ್ತೆ. ವಿಶೇಷವಾಗಿ ಮನೆಯಲ್ಲೇ ತಾಯಂದಿರಿಗೆ ಈ ಕಿಚನ್ ಕಟ್ಟೆ ಎದುರುಗಡೆ ನಿಂತ್ಕೊಂಡು ಏನ್ ಕೆಲಸ ಮಾಡ್ತಾರಲ್ಲ ಅವರಿಗೆ 50 ದಾಟಿದ್ರು ಅಂದ್ರೆ ಮೊಳಕಾಲು ನೋವು ಇದ್ದೇ ಇರುತ್ತೆ. ಅವರಿಗಾಗಿ ಇದೊಂದು ಪೌಡರ್ ಇದೆ. ಇದು ಎದರ್ದು ಅಂತ ಹೇಳಿದ್ನಂದ್ರೆ ನಿಮ್ದು ಅನಾದರ ಆಗುತ್ತೆ ಅಂತ ತಿಳ್ಕೊಂಡು ಹೇಳೋದಿಲ್ಲ. ಹುಣಸೆ ಬೀಜ ಇರುತ್ತಲ್ಲ ಅದ್ರ ಪೌಡರ್ ಇದು. ಇದನ್ನ ತಗೊಂಡ್ರೆ ಕ್ಯಾಲ್ಸಿಯಂ ತುಂಬಾ ಚೆನ್ನಾಗಿ ಹೆಚ್ಚಾಗುತ್ತೆ ಶರೀರದಲ್ಲಿ. ಇದೊಂದು ಪಂಚ ಅರ್ಕ ಅಂದ್ರೆ 5 ಪ್ರಕಾರದ ವನೌಷಧಿಗಳನ್ನು ಹಾಕಿ ಇದೊಂದು ಅರ್ಕ ತಯಾರು ಮಾಡಿದ್ದಾರೆ. ಇದನ್ನು ತಗೋಬೇಕು. ಅದ್ರ ಜೊತೆ ಈ ಟ್ಯಾಬ್ಲೆಟ್ಸ್ ಇವು ಮತ್ತೇನು ಭಾಳ ಭಾರಿ ಅದಾವ ಅಂತ ನೀವು ಮನೆಯಲ್ಲಿ ಸಹಿತ ಮಾಡ್ಕೋಬಹುದು. ಏನು ಅಂದ್ರೆ ಅರಿಶಿಣ ಮತ್ತು ಸುಣ್ಣ, ಅರಿಶಿಣದ ಗಂಟುಗಳನ್ನ ಸುಣ್ಣದ ನೀರಿನಲ್ಲಿ 1 ತಿಂಗಳವರೆಗೆ ನೆನೆ ಹಾಕಿ ಆ ನಂತರ ಒಣಗಿಸಿ ಅದ್ರ ಪೌಡರ್ ಮಾಡಿ ಕ್ಯಾಪ್ಸೂಲ್ ನಲ್ಲಿ ತುಂಬಿದೀವಿ. ಮತ್ತೆ ಇದೇನ್ರ ಮುಚ್ಚಿಟ್ರೆ ಮತ್ತೇನು ಆಗೋದೇನು, ನೀವೇನು ಮಾಡೋದಿಲ್ಲ ಅಂತ ತಿಳ್ಕೊಂಡು ನಾವು ಕ್ಯಾಪ್ಸೂಲ್ ನಲ್ಲಿ ಹಾಕೊಂಡು ತಂದಿದ್ದೀವಿ. ನೀವು ಮಾಡಿದ್ರೆ ಇದು ಪ್ರಶ್ನೆನೇ ಇಲ್ಲ, ನೀವೇ ಮಾಡ್ಕೋಬಹುದು. ಯಾವುದಕ್ಕೋಸ್ಕರ ಅಂತ ಇವು ಗೋಶಾಲೆಗಳಂತ ಏನಿವೆ ನಮ್ಮಲ್ಲಿ, ಎಲ್ಲ ಗೋಶಾಲೆಗಳಿಗೂ ಸಹಿತ ಸ್ವಾವಲಂಬಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ 1,00,000 ಜನರಿಗೆ ಇವುಗಳನ್ನು ಮುಟ್ಟಿಸ್ಬೇಕು ಅಂತ ಒಂದು ಜಪಮಾಲೆ ರುದ್ರಾಕ್ಷಿದು, ಆಮೇಲೆ ಒಂದು ದಂತಮಂಜನ, ಒಂದು ಕಣ್ಣಿನಲ್ಲಿ ಹಾಕುವಂತ ಔಷಧ, ದೃಷ್ಟಿ, ಆಮೇಲೆ ಪೂಜೆಗಾಗಿ ಗೋಮೂತ್ರ, ಆಮೇಲೆ ಧೂಪ, ಆಮೇಲೆ ಒಂದು ಗೋಮಯ ಸಾಬೂನು, ಇಂಥ ಆಂಟಿ ರೇಡಿಯೇಷನ್ ಚಿಪ್ ಪ್ರತಿಯೊಬ್ರು ಮೊಬೈಲ್ ಅಂಟಿಸಬಹುದು. ಇಂಥವುಗಳನ್ನ ಹಾಕಿ ಈ ಕೀ ಚೈನು ಇಲ್ಲಿ ಕುಂತ ನೋಡಿ, ಕೀ ಚೈನ್ ಪ್ರತಾಪ ಬಹಳ ದೊಡ್ಡ ಕಲಾವಿದರು ಇದ್ದಾರೆ ನಮ್ಮಲ್ಲಿ. ಇವುಗಳ ಆವಿಷ್ಕಾರಗಳನ್ನು ಮಾಡುವಂಥವ್ರು ಈಗ ನಮ್ಮ ರಮೇಶ್ ಅಂತ ಹಾಸ್ಕೊಳ್ಳೋ ಹಾಸಿಗೆ ಸಹಿತ ಗೋಮಯದಿಂದ ತಯಾರಿಸಿದ್ದಾರೆ. ಆಫೀಸ್ ನಲ್ಲಿ ನೀವೆಲ್ಲ ಬರೇ ಇದರಲ್ಲೇ ಅಡ್ಡಾಡ್ತಿರ್ತೀರಿ ಈ ಟೈಲ್ಸ್ ಮೇಲೆ ಅಂತ ತಿಳ್ಕೊಂಡು ಕಾಲ್ ಕೆಳಗೂ ಸಹಿತ ಚಪ್ಪಲಿಗಳನ್ನ ಗೋಮಯದಿಂದ ತಯಾರಿಸಿದಂತ ಚಪ್ಪಲಿಗಳು, ಗೋಮಯ ಪೇಪರ್ಸು ಇಂಥವೆಲ್ಲ ತರ್ತಾ ಇದ್ದಾರೆ. ಆರೋಗ್ಯವನ್ನೇ ಯಾವುದೇ ರೂಪದಲ್ಲಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದು ನೋಡಿ ನಮ್ಮವರೇ ಮಾಡಿದಂತ ಈ ತೋರಣ. ಮನೆಯಲ್ಲಿ ಏನೇನೋ ಪ್ಲಾಸ್ಟಿಕ್ ಕಟ್ತೀವಿ, ತಮ್ಗೆ ಗೊತ್ತಿಲ್ಲ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ಕಿನ ಬಣ್ಣಗಳಂತ ಏನಿರ್ತಾವಲ್ಲ ಅವು ಮಾನವೀಯ ಆರೋಗ್ಯವನ್ನ ಎಷ್ಟು ಕೆಡಿಸ್ತಾವು ಅನ್ನೋದನ್ನ ತಾವು ಯಾರು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮನೆಯಲ್ಲಿ ಯಾರು ಪ್ಲಾಸ್ಟಿಕ್ ಹೂಗಳನ್ನು ಎಂದೂ ತರಬಾರದು.
ಅವು ಬಹು ವರ್ಷಗಳವರೆಗೆ ತಾವು ಬಳಸಿದ್ರೆ ಮನೆಯವರಿಗೆ ಕ್ಯಾನ್ಸರ್ ಕಡೆ ಕರ್ಕೊಂಡು ಹೋಗುವಂತ ಕೆಲಸಗಳನ್ನ ಆ ಪ್ಲಾಸ್ಟಿಕ್ ಹೂಗಳು ಮಾಡ್ತಾ ಇರ್ತಾವು. ಮನೆಯಲ್ಲಿ ಬಹಳ ಜನ ಶೋಗಾಗಿ ತಂದು ಪ್ಲಾಸ್ಟಿಕ್ ಹೂಗಳನ್ನು ಮನೆಯಲ್ಲಿ ತಂದಿಡ್ತಾರ ಮತ್ತು ಪ್ಲಾಸ್ಟಿಕ್ ಹೂವಿನ ಮಾಲೆಗಳನ್ನ ಬಳಸುವಂತ ಪದ್ಧತಿ ಇದೆ. ದಯವಿಟ್ಟು ಅದನ್ನ ಮಾಡಬಾರ್ದು. ಅದರಿಂದ ಬಹಳ ದೊಡ್ಡ ಅನರ್ಥ ಆಗತ್ತೆ. ಅದ್ರ ಮೇಲೆ ಸಾಕಷ್ಟು ಸಂಶೋಧನೆಗಳಾಗಿವೆ. ನಮ್ಮ ದೇಶದಲ್ಲಿ ಆ ಪ್ಲಾಸ್ಟಿಕ್ ಹೂಗಳು ಪ್ರತಿ ವರ್ಷ ಎಷ್ಟು ಲಕ್ಷ ಜನರ ಪ್ರಾಣವನ್ನು ತೆಗೆದುಕೊಳ್ತಾವ ಅನ್ನೋದನ್ನ ತಾವು ಊಹಿಸೋದು ಕಷ್ಟ. ಅದಕ್ಕಾಗಿ ಈ ಗೋಮಯದ ತೋರಣಗಳನ್ನ, ಹಾರಗಳನ್ನ ಮಾಡ್ತಾ ಇದ್ದಾರೆ. ಇವುಗಳ ರುದ್ರಾಕ್ಷಗಳನ್ನ ಮಾಡ್ತಾ ಇದ್ದಾರೆ. ನೀವು ಸಭೆ ಸಮಾರಂಭಗಳಲ್ಲಿಯೂ ಸಹಿತ ಬಳಸಬೇಕಾದಂತ ಮಾಲೆಗಳನ್ನ ಮಾಡ್ತಾ ಇದ್ದಾರೆ, ಜಪಮಾಲೆಗಳನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವುಗಳು ಸಹಿತ ಈ ಮಳಿಗೆಯಲ್ಲಿ ನಮ್ಮ ಕಾಲಭೈರವೇಶ್ವರ ಎಂಟರ್ಪ್ರೈಸಸ್ ನ ಸಿದ್ದಗಿರಿ ನ್ಯಾಚುರಲ್ ನಲ್ಲಿ ಇವೆಲ್ಲವುಗಳು ಉಪಲಬ್ಧ ಮಾಡ್ತಾರೆ. ಇದರ ಜೊತೆ ಕಟ್ಟಿಗೆ ಸಾಮಾನುಗಳು, ಬಿದಿರಿನ ಸಾಮಾನುಗಳು, ಆಮೇಲೆ ಕಂಚು ಹಿತ್ತಾಳೆಯ ಪದಾರ್ಥಗಳು, ಇಂಥವೆಲ್ಲ ಸೇರಿ ಬಹಳ ಸಮೃದ್ಧವಾದಂಥ ಇದು ಸ್ಟಾಲ್ ಆಗುತ್ತೆ. ನಾನು ಹೆಚ್ಚು ಮಾತಾಡಿದೆ ಅಂತ ಅನಿಸುತ್ತೆ. ನಾವು ಹೋಗಬೇಕು, ನೀವು ಹೋಗಬೇಕು. ನಾನು ತಾವು ಇನ್ನಷ್ಟು ಜನರಿಗೆ ಹೇಳಿ ಇಂಥ ಪದಾರ್ಥಗಳನ್ನು ಬಳಸೋದಕ್ಕೆ ಎಲ್ಲರನ್ನ ಪ್ರೇರೇಪಿಸ್ತೀರಿ ಅಂತ ಹೇಳ್ತಾ, ನಮ್ಮ ದಿನೇಶ್ ಗೌಡರ ಪರಿವಾರಕ್ಕೆ ಇಷ್ಟೊಂದು ಪ್ರಯಾಸ ಪಟ್ಟು ಮಾಡಿದ್ದಕ್ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಅವರಿಗೆ ಕಾಲಭೈರವೇಶ್ವರ ಆಯು ಆರೋಗ್ಯ ಭೋಗ ಭಾಗ್ಯ ಸಕಲ ಸಂಪತ್ತನ್ನ ಕೊಡ್ಲಿ. ಅದಕ್ಕೂ ಮಿಗಿಲಾಗಿ ಅವರ ಪರಿವಾರದಲ್ಲಿ ಆನಂದವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸಿ ಎಲ್ಲ ಹಿರಿಯರಿಗೂ ತಮಗೂ ವಂದನೆಗಳು.